40 ಲಕ್ಷ ವೋಟ್ ಡಿಲೀಟ್ ಆಗಿದೆಯಂತೆ. ಈ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಆದರೆ ನಿಜವಾಗಿಯೂ 40 ಲಕ್ಷ ಮತಗಳನ್ನು ಡಿಲೀಟ್ ಮಾಡಲಾಗಿದೆಯೇ? ಯಾರ ಮತಗಳು ಡಿಲೀಟ್ ಆಗಿವೆ, ಯಾಕೆ ಡಿಲೀಟ್ ಆಗಿವೆ ಮತ್ತು ಇದರಿಂದ ಚುನಾವಣಾ ಆಯೋಗದ ಮೇಲೆ ಏನಾದರೂ ಪರಿಣಾಮ ಬೀರುತ್ತದೆಯೇ? ಇವತ್ತು ಈ ವಿಡಿಯೋದಲ್ಲಿ ಈ ವಿಚಾರದ ಬಗ್ಗೆ ತುಂಬ ಸರಳವಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ 40 ಲಕ್ಷ ಮತಗಳ ವಿಷಯ ಏನು? 40 ಲಕ್ಷ ವೋಟ್ ಡಿಲೀಟ್ ಎಂಬ ಮಾತು ಕೇಳಿದ ತಕ್ಷಣ 40 ಲಕ್ಷ ಜನರ ಮತ ಹಾಕುವ ಹಕ್ಕನ್ನೇ ಕಳೆದುಕೊಂಡಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬಾರದು. ಮತದಾರರ ಪಟ್ಟಿಯಲ್ಲಿ ಹೆಸರುಗಳನ್ನು ಸೇರಿಸುವುದು, ತೆಗೆದುಹಾಕುವುದು ಮತ್ತು ತಿದ್ದುಪಡಿ ಮಾಡುವುದು ಚುನಾವಣಾ ಆಯೋಗದ ಒಂದು ಭಾಗವಾಗಿದೆ. ಆದರೆ 40 ಲಕ್ಷ ಮತದಾರರ ಹೆಸರುಗಳನ್ನು ತೆಗೆದುಹಾಕಲಾಗಿದೆ ಎಂಬ ನಿರ್ದಿಷ್ಟ ಆರೋಪ ನಿಜವೇ ಅಥವಾ ತಪ್ಪೇ ಎಂಬುದನ್ನು ಅಧಿಕೃತ ದಾಖಲೆಗಳ ಆಧಾರದ ಮೇಲೆ ಪರಿಶೀಲಿಸಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವ ಪೋಸ್ಟ್ಗಳನ್ನು ಮಾತ್ರ ನಂಬುವುದು ಸರಿಯಲ್ಲ. ಮತದಾರ ಹೆಸರು ಯಾಕೆ ಡಿಲೀಟ್ ಆಗಬಹುದು? ಹಾಗಾದರೆ ಮತದಾರರ ಪಟ್ಟಿಯಿಂದ ಹೆಸರು ಯಾವ ಕಾರಣಕ್ಕೆ ತೆಗೆದುಹಾಕಬಹುದು? ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದರೆ, ಮತ್ತೊಂದು ಸ್ಥಳಕ್ಕೆ ಶಾಶ್ವತವಾಗಿ ಸ್ಥಳಾಂತರವಾಗಿದ್ದರೆ, ಒಂದಕ್ಕಿಂತ ಹೆಚ್ಚು ಕಡೆ ಮತಗಳು ಇದ್ದರೆ ಅಥವಾ ಪರಿಶೀಲನೆಯ ನಂತರ ಹೆಸರು ಅಮಾನ್ಯವಾಗಿದೆ ಎಂದು ಕಂಡುಬಂದರೆ ನಿಯಮಾನುಸಾರ ಮತದಾರರ ಪಟ್ಟಿಯಲ್ಲಿ ಬದಲಾವಣೆ ಆಗಬಹುದು. ಆದರೆ ಇದಕ್ಕೆ ಸರಿಯಾದ ಪರಿಶೀಲನೆ ಮತ್ತು ಚುನಾವಣಾ ನಿಯಮಗಳ ಪ್ರಕಾರ ಇರಬೇಕು. ಅಂದರೆ ಹೆಸರು ಪಟ್ಟಿಯಲ್ಲಿ ಇಲ್ಲ ಎಂದ ತಕ್ಷಣ ಮತ ಕದ್ದಿದ್ದಾರೆ ಅಥವಾ ಮತ ಡಿಲೀಟ್ ಮಾಡಿದ್ದಾರೆ ಎಂಬ ನಿರ್ಧಾರಕ್ಕೆ ಬರುವುದು ಸರಿಯಲ್ಲ. 40 ಲಕ್ಷ ಅಂಕಿ ಎಲ್ಲಿಂದ ಬಂತು? ಇಲ್ಲಿ ಮುಖ್ಯವಾದ ಪ್ರಶ್ನೆ ಬರುತ್ತದೆ. 40 ಲಕ್ಷ ಎಂಬ ಸಂಖ್ಯೆ ಹೇಗೆ ಬಂದಿದೆ? ಯಾವ ರಾಜ್ಯದ ಮತದಾರರ ಪಟ್ಟಿ, ಯಾವ ವರ್ಷದ ಪಟ್ಟಿ, ಯಾವ ಕ್ಷೇತ್ರಗಳು, ಎಷ್ಟು ಹೆಸರುಗಳನ್ನು ತೆಗೆದುಹಾಕಲಾಗಿದೆ, ಅವುಗಳಲ್ಲಿ ಎಷ್ಟು ಹೆಸರು ಮರಣ ಹೊಂದಿದ್ದರು, ಎಷ್ಟು ಜನರು ಬೇರೆ ಸ್ಥಳಕ್ಕೆ ಸ್ಥಳಾಂತರವಾಗಿದ್ದಾರೆ, ಎಷ್ಟು ಹೆಸರುಗಳು ಡೂಪ್ಲಿಕೇಟ್ ಆಗಿದ್ದವು. ಈ ಎಲ್ಲ ಮಾಹಿತಿಯನ್ನು ಪ್ರತ್ಯೇಕವಾಗಿ ನೋಡಿದ ನಂತರವೇ ನಿಜವಾದ ಚಿತ್ರ ನಮಗೆ ಅರ್ಥವಾಗುತ್ತದೆ. ಆದ್ದರಿಂದ ಯಾವುದೇ ಒಂದು ಸಂಖ್ಯೆಯನ್ನು ಕೇಳಿ ತಕ್ಷಣ ತೀರ್ಮಾನಕ್ಕೆ ಬರಬಾರದು. ಇನ್ನು ಮತದಾರರಿಗೆ ಇದರ ಪರಿಣಾಮ ಏನು? ಒಬ್ಬ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇಲ್ಲದಿದ್ದರೆ ಚುನಾವಣೆಯ ಸಮಯದಲ್ಲಿ ಆತ ಅಥವಾ ಆಕೆ ಮತದಾನ ಮಾಡಲು ಸಮಸ್ಯೆ ಎದುರಿಸಬಹುದು. ಅದಕ್ಕಾಗಿಯೇ ಪ್ರತಿಯೊಂದು ಚುನಾವಣೆಗೆ ಮುನ್ನ ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇದೆಯೇ ಎಂದು ಪರಿಶೀಲಿಸುವುದು ಬಹಳ ಮುಖ್ಯವಾಗಿದೆ. ನಿಮ್ಮ ಹೆಸರು ಇಲ್ಲದಿದ್ದರೆ ಅಥವಾ ಯಾವುದೇ ತಪ್ಪು ಕಂಡುಬಂದರೆ ಚುನಾವಣಾ ಆಯೋಗದ ಅಧಿಕೃತ ವ್ಯವಸ್ಥೆಯ ಮೂಲಕ ಮಾಹಿತಿಯನ್ನು ಪಡೆದು ಅಗತ್ಯವಿದ್ದರೆ ಅರ್ಜಿ ಅಥವಾ ದೂರು ಸಲ್ಲಿಸಬಹುದು. ಇನ್ನು ನನ್ನ ವೋಟ್ ಡಿಲೀಟ್ ಆಗಿದೆಯಾ ಎಂಬುದನ್ನು ಹೇಗೆ ಚೆಕ್ ಮಾಡುವುದು? ಹಾಗಾದರೆ ನೀವು ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇದೆಯೇ ಎಂದು ಹೇಗೆ ಚೆಕ್ ಮಾಡಬಹುದು? ಮೊದಲಿಗೆ ಚುನಾವಣಾ ಆಯೋಗದ ಅಧಿಕೃತ ವೋಟರ್ಸ್ ಸರ್ವಿಸ್ ಪೋರ್ಟಲ್ ಅಥವಾ ಅಧಿಕೃತ ವೋಟರ್ ಹೆಲ್ಪ್ಲೈನ್ ವ್ಯವಸ್ಥೆಯನ್ನು ಬಳಸಿ. ನಿಮ್ಮ ಹೆಸರು, ವೋಟರ್ ಐ ಡಿ ಸಂಖ್ಯೆ ಅಥವಾ ಕೇಳಲಾಗುವ ಇತರ ಮಾಹಿತಿಯನ್ನು ನೀವು ಹಾಕಿ ನಿಮ್ಮ ಹೆಸರನ್ನು ಹುಡುಕಬಹುದು. ನಿಮ್ಮ ಹೆಸರು ಸಿಗುತ್ತಿದೆ ಎಂದು ಪರಿಶೀಲಿಸಿ. ಹೆಸರು ಸಿಗದಿದ್ದರೆ ತಕ್ಷಣ ಭಯಪಡಬೇಕಾಗಿಲ್ಲ. ನಿಮ್ಮ ಕ್ಷೇತ್ರದ ಚುನಾವಣಾ ಅಧಿಕಾರಿಗಳು ಅಥವಾ ಅಧಿಕೃತ ಚುನಾವಣಾ ಸಹಾಯವಾಣಿಯಿಂದ ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ವೈರಲ್ ಸುದ್ದಿಯನ್ನು ಹೇಗೆ ಪರಿಶೀಲಿಸುವುದು? ಇಂತಹ ಚುನಾವಣಾ ವಿಚಾರಗಳಲ್ಲಿ ಒಂದು ದೊಡ್ಡ ಸಮಸ್ಯೆ ಏನೆಂದರೆ, ಒಂದು ಪೋಸ್ಟ್ ವೈರಲ್ ಆಗುತ್ತದೆ. ಅದರಲ್ಲಿ ದೊಡ್ಡ ಅಕ್ಷರಗಳಲ್ಲಿ 40 ಲಕ್ಷ ವೋಟ್ ಡಿಲೀಟ್ ಎಂದು ಬರೆದಿರುತ್ತಾರೆ. ಆದರೆ ಅದರ ಕೆಳಗೆ ಅಧಿಕೃತ ದಾಖಲೆ ಇದೆಯೇ? ಯಾವ ಚುನಾವಣಾ ಆಯೋಗದ ವರದಿ, ಯಾವ ದಿನಾಂಕ, ಯಾವ ರಾಜ್ಯ, ಯಾವ ಕ್ಷೇತ್ರ ಎಂಬ ಮಾಹಿತಿಯೇ ಇರುವುದಿಲ್ಲ. ಹಾಗಾಗಿ ರಾಜಕೀಯ ವಿಷಯವಾಗಿರಲಿ ಅಥವಾ ಚುನಾವಣಾ ವಿಷಯವಾಗಿರಲಿ ಮೊದಲು ಅಧಿಕೃತ ಮೂಲಗಳನ್ನು ಪರಿಶೀಲಿಸಿ. ಇನ್ನು ಇದರಲ್ಲಿ ಯಾರನ್ನು ನಂಬಬೇಕು? ಚುನಾವಣೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಮುಖ್ಯವಾಗಿ ಚುನಾವಣಾ ಆಯೋಗದ ಅಧಿಕೃತ ಮಾಹಿತಿ, ಅಧಿಕೃತ ಮತದಾರರ ಪಟ್ಟಿ ಮತ್ತು ಸಂಬಂಧಪಟ್ಟ ಚುನಾವಣಾ ಅಧಿಕಾರಿಗಳ ಮಾಹಿತಿಯನ್ನು ಪರಿಗಣಿಸಬೇಕು. ಯಾರೇ ಆಗಲಿ 40 ಲಕ್ಷ ವೋಟ್ ಡಿಲೀಟ್ ಆಗಿದೆ ಎಂದು ಕೇಳಿದರೆ ಅದಕ್ಕೆ ಅಧಿಕೃತ ದಾಖಲೆ ಏನು ಎಂಬ ಪ್ರಶ್ನೆಯನ್ನು ನೀವು ಕೇಳಬೇಕು. ಅದೇ ರೀತಿ ಯಾವುದೇ ವೋಟ್ ಡಿಲೀಟ್ ಆಗಿಲ್ಲ ಎಂದು ಹೇಳಿದರೂ
ಅದಕ್ಕೂ ಅಧಿಕೃತ ದಾಖಲೆ ಅಥವಾ ವರದಿ ಏನು ಎಂಬುದನ್ನು ನೀವು ಪರಿಶೀಲಿಸಿಕೊಳ್ಳಿ. ಹಾಗಾಗಿ ಸ್ನೇಹಿತರೆ, 40 ಲಕ್ಷ ವೋಟ್ ಡಿಲೀಟ್ ಎಂಬ ಮಾತು ಕೇಳಿದ ತಕ್ಷಣ ಅದನ್ನು ಸತ್ಯ ಎಂದು ನೀವು ನಂಬಬೇಡಿ. ಅದೇ ರೀತಿ ಸುಳ್ಳು ಎಂದು ಕೂಡ ನಿರ್ಧರಿಸಬೇಡಿ. ಅಧಿಕೃತ ದಾಖಲೆ, ಚುನಾವಣಾ ಆಯೋಗದ ಮಾಹಿತಿ ಮತ್ತು ಮತದಾರರ ಪಟ್ಟಿಯನ್ನು ಪರಿಶೀಲಿಸಿ ನಂತರವೇ ನಿರ್ಧಾರಕ್ಕೆ ಬನ್ನಿ. ನಿಮ್ಮ ಮತದಾರರ ಹೆಸರು ಪಟ್ಟಿಯಲ್ಲಿ ಇದೆಯೇ ಎಂದು ನೀವು ಕೂಡ ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಜೈ ಹಿಂದ್.